ರಾಜ್ಯದಲ್ಲಿ ರೈತ ಪರವಾದಂತಹ, ಕನ್ನಡ ಪರವಾದಂತಹ, ದಲಿತರ ಪರವಾದಂತಹ ಹೋರಾಟಗಳು ನಡೆದಾಗ, ಜನಪರವಾದಂತಹ ಹೋರಾಟಗಳು ನಡೆದಾಗ ಸ್ವಲ್ಪ ತಿಂಗಳುಗಳ ನಂತರ ಆ ಹೋರಾಟಗಾರರ ಕೇಸುಗಳನ್ನು ವಾಪಸ್ ತೆಗೆದುಕೊಳ್ಳುವಂಥದ್ದು ಎಲ್ಲ ಸರ್ಕಾರಗಳು ಕೂಡ ಹಿಂದೆಯೂ ಮಾಡಿತ್ತೆ, ಇವತ್ತು ಕೂಡ ಮಾಡಿದೆ. ಈ ರೀತಿ ಹೋರಾಟಗಾರರ ಕೇಸನ್ನು ವಾಪಸ್ ತೆಗೆದುಕೊಳ್ಳೋದನ್ನು ನಾನು ಸಮರ್ಥಿಸಿಕೊಳ್ತೇನೆ. ಆದರೆ ಯಾರು ಗಲಭೆಯನ್ನೇ ಮಾಡಬೇಕು ಅನ್ನುವಂಥ ಪೂರ್ವ ತಯಾರಿಯನ್ನು ಮಾಡಿ ಗಲಭೆಯನ್ನು ಸೃಷ್ಟಿ ಮಾಡಿದಾರೋ ಮತ್ತು ಅದೇ ಕೆಲಸವನ್ನು ಕಳೆದ ಹಲವಾರು ವರ್ಷಗಳಿಂದ ಒಂದು ಸಂಘಟನೆ ಹೆಸರಿನಲ್ಲಿ ಮಾಡ್ತಾ ಬಂದಿದ್ದಾರೋ ಅಂತ ಎಸ್ಡಿಪಿಐ ಮತ್ತು ಮುಸಲ್ಮಾನ್ ಗೂಂಡಾಗಳ ಕೇಸುಗಳನ್ನು ವರ್ಷ ಪೂರೈಕೆ ಆಗೋದಕ್ಕಿಂತ ಮುಂಚೆನೇ ವಾಪಸ್ ತೆಗೆದುಕೊಂಡಿರುವಂಥದ್ದು ಯಾವ ಪುರುಷಾರ್ಥಕ್ಕೆ? ಇದರಿಂದ ಸರ್ಕಾರ ಯಾವ ಸಂದೇಶವನ್ನು ಕೊಡಲಿಕ್ಕೆ ಇವತ್ತು ಹೊರಟಿದೆ? ಯಾರು ಸರ್ಕಾರಿ ಆಸ್ತಿಪಾಸ್ತಿಯನ್ನು ನಾಶ ಮಾಡಲಿಕ್ಕೆ ಹೊರಟಿದಾರೋ, ಸರ್ಕಾರಿ ಅಧಿಕಾರಿಗಳ ಮೇಲೆ ಗೂಂಡಾವರ್ತನೆಯನ್ನು ಯಾರು ಮಾಡ್ತಾ ಬಂದಿದ್ದಾರೋ ಮತ್ತು ಗಲಭೆಯನ್ನೇ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡೇ ಯಾರು ಮಾಡಿದಾರೋ ಅಂಥವರ ಕೇಸುಗಳನ್ನು ಈ ಹಿಂದಿನ ಹೋರಾಟಗಾರರ ಹೆಸರಿನ ನೆಪದಲ್ಲಿ ತೆಗೆದುಕೊಂಡಿರುವಂಥದ್ದು ಸರಿಯಲ್ಲ. ಓಲೈಕೆಯ ರಾಜಕಾರಣಕ್ಕೆ ಒಂದು ಇತಿಮಿತಿಗಳಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗಳು ಸಂಪೂರ್ಣವಾಗಿ ಹದಗೆಟ್ಟಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಈ ಸರ್ಕಾರ ಬಂದ ನಂತರ ಎಸ್ಡಿಪಿಐ, ಪಿಎಫ್ಐನ ಸಂಘಟನೆಗಳ ಬಗ್ಗೆ, ನಕ್ಸಲರ ಬಗ್ಗೆ ಮೃದು ಧೋರಣೆಯನ್ನು ತೆಗೆದುಕೊಂಡು ಅವರ ಎಲ್ಲ ಕೇಸುಗಳನ್ನು ವಾಪಸ್ ತೆಗೆಯುವಂಥದ್ದು ಮತ್ತು ಅವರಿಗೆ ಕ್ಷಮಾಪಣೆಯನ್ನು ಕೊಡುವಂಥದ್ದು ಸರ್ಕಾರದ ಧೋರಣೆ ಆಗಿಬಿಟ್ಟಿದೆ. ಇದನ್ನ ಸರ್ಕಾರ ಎಲ್ಲರೂ ಒಂದು ಕಡೆಗೆ ಸ್ಪಷ್ಟ ಮಾಡಬೇಕು. ಪೊಲೀಸ್ ಅಧಿಕಾರಿಗಳು, ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ರಾ? ಒಪ್ಪಿಗೆ ಕೊಟ್ಟಿದ್ರೆ ಯಾವ ಕಂಡೀಷನ್ನಿನ ಮೇಲೆ ಒಪ್ಪಿಗೆಯನ್ನು ಕೊಟ್ಟಿದ್ರು? ಇಂಥ ಗಲಭೆಕೋರರ ಕೇಸನ್ನು ವಾಪಸ್ ತೆಗೆದುಕೊಳ್ಳುವಂತ ಉದ್ದೇಶ ಸರ್ಕಾರಕ್ಕೇನಿತ್ತು? ಎಲ್ಲ ಒಂದು ಕಡೆ ತನ್ನ ಮುಸಲ್ಮಾನ್ ವೋಟ್ ಬ್ಯಾಂಕ್ ದೂರ ಆಗ್ತಾ ಇದೆ ಅಂತ ಗೊತ್ತಾದ ಮೇಲೆ ಸರ್ಕಾರ ಒಂದರ ಮೇಲೆ ಓಲೈಕೆಯನ್ನ ಮಿತಿಮೀರುವ ಪ್ರಮಾಣದಲ್ಲಿ ಇವತ್ತು ಸರ್ಕಾರ ಮಾಡ್ತಾ ಇದೆ. ಸಿದ್ದರಾಮಯ್ಯನವರು ಯಾವಾಗ ಅಧಿಕಾರದಲ್ಲಿದ್ದಾರೋ ಆ ಎಲ್ಲ ಸಂದರ್ಭದಲ್ಲಿ ಹಿಂದೂಗಳ ಭಾವನೆಗಳನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಮುಸಲ್ಮಾನರ ಓಲೈಕೆಯ ಪರಾಕಾಷ್ಠೆಗೆ ತಲುಪಿರೋದನ್ನು ನಾವು ನೋಡ್ತಾ ಬಂದಿದ್ದೇವೆ. ಟಿಪ್ಪು ಜಯಂತಿ ಆಯಿತು, ಮುಸಲ್ಮಾನರ ಕಾಲೋನಿಗಳಿಗೆ ಕೋಟಿಗಟ್ಟಲೆ ಹಣವನ್ನು ಕೊಟ್ಟಿದ್ದಾಯಿತು. ಹಿಜಾಬ್ ಪ್ರಕರಣ ಇತ್ತೀಚೆಗೆ ಯಾರ ಬೇಡಿಕೆ ಇಲ್ಲದೆಯೂ ಕೂಡ ಸರ್ಕಾರ ದಿಢೀರ್ ಅಂತೇಳಿ ಆದೇಶ ಮಾಡಿಬಿಟ್ಟಿದೆ. ವಕ್ಫನ್ನ ಇವತ್ತು ರಕ್ಷಣೆ ಮಾಡಲಿಕ್ಕೆ ಹೊರಟಿರುವಂಥದ್ದು ಆಸ್ತಿಗಳನ್ನು. ಅಂದ್ರೆ ಈ ರೀತಿ ಒಂದಾದರ ಮೇಲೆ ಬಾಂಗ್ಲಾದೇಶದಿಂದ ಬಂದಂಥವ್ರನ್ನ ರಕ್ಷಣೆ ಮಾಡೋದು, ಅವರಿಗೆ ಮನೆ ಕಟ್ಕೊಡ್ಲಿಕ್ಕೆ ಸರ್ಕಾರ ಹೊರಟಿರುವಂಥದ್ದು, ಇವೆಲ್ಲವೂ ಕೂಡ ಓಲೈಕೆಯ ರಾಜಕಾರಣ. ಈ ಸರ್ಕಾರದ ವಿರುದ್ಧ ಜನಾಕ್ರೋಶ ಇನ್ನೂ ಭುಗಿಲೆಳ್ಳಿಲ್ಲ ಅಂತಾದ್ರೆ, ಹಿಂದೂಗಳು ಸುಮ್ಮನೆ ಕೂತ್ಕೊಳ್ತಾರೆ ಅಂತಾದ್ರೆ ಎಲ್ಲ ಓಲೈಕೆಗಳು ಮುಗೀತು. ಇನ್ನು ಕೊನೆಗೆ ಸರ್ಕಾರ ಏನು ಮಾಡುತ್ತೆ ಅಂತ ಕೇಳಿದ್ರೆ, ಕ್ಯಾಬಿನೆಟ್ ಆಗೋದಕ್ಕಿಂತ ಮುಂಚೆ ನಮಾಜ್ ಮಾಡಿ ಕ್ಯಾಬಿನೆಟ್ ಮಾಡುವಂತ ಪರಿಸ್ಥಿತಿಗೂ ಕೂಡ ಸರ್ಕಾರ ಹೋಗ್ಬಿಡ್ಬೋದು. ಓಲೈಕೆಯ ತುಟ್ಟ ತುದಿಯನ್ನು ಆ ಲೆವೆಲ್ಗೂ ಕೂಡ ಸರ್ಕಾರ ತೆಗೆದುಕೊಂಡು ಹೋಗ್ಬಿಡ್ಬೋದು. ಹಾಗಾಗಿ ಯಾರ್ಯಾರು ಓಲೈಕೆಗಳನ್ನ ಈ ಹಿಂದೆ ಮಾಡಿದಾರೋ ಅಂತವ್ರೆಲ್ಲರನ್ನೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಜನ ತಿರಸ್ಕಾರ ಮಾಡಿದ್ದಾರೆ. ಓಲೈಕೆ ರಾಜಕಾರಣವನ್ನ ಸಿದ್ದರಾಮಯ್ಯನವರು ಇಲ್ಲೂ ಕೂಡ ಮಿತಿಮೀರಿ ಮಾಡ್ತಾ ಇದ್ದಾರೆ. 28ರ ಚುನಾವಣೆಯಲ್ಲಿ ಜನ ಇದನ್ನು ತಿರಸ್ಕಾರ ಮಾಡ್ತಾರೆ. ರಾಜ್ಯದಲ್ಲಿ ಕೇವಲ ಮುಸಲ್ಮಾನರು ಮಾತ್ರ ಅಲ್ಲ, ಉಳಿದಂತ ಬಹುಸಂಖ್ಯಾತರು ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಅವರ ಭಾವನೆಗಳಿಗೂ ಕೂಡ ಬೆಲೆಯನ್ನು ಕೊಡಬೇಕು ಅಂತೇಳಿ ಸರ್ಕಾರ ಅನ್ಕೊಳ್ಬೇಕು. ವೃದ್ಧಾಪ್ಯ ವೇತನರಿಗೆ ಪಿಂಚಣಿ ಕೊಡ್ಲಿಕ್ಕೆ ಸರ್ಕಾರ ಇವತ್ತು ತಯಾರಿಲ್ಲ, ರೇಷನ್ ಕಾರ್ಡ್ ಕೊಡ್ಲಿಕ್ಕೆ ತಯಾರಿಲ್ಲ, ಯಾರೋ ನಿರಾಶ್ರಿತರಿಗೆ ಮನೆಗಳನ್ನು ಕೊಡ್ಲಿಕ್ಕೆ ಇವತ್ತು ಸರ್ಕಾರ ಇಲ್ಲ. ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಮೇಲಿಂದ ಮೇಲೆ ಮುಂದಾಗ್ತಾ ಇರುವಂತದ್ದು ಈ ಸರ್ಕಾರಕ್ಕೆ ಶೋಭೆಯನ್ನು ತರೋದಿಲ್ಲ ಅಂತೇಳಿ ನಂಗೆ ಅನ್ಸುತ್ತೆ. ಅಲ್ಲ, ಒಂದು ಕಡೆ ದಾವಣಗೆರೆಯ ಉಪಚುನಾವಣೆಯ ನಂತರ ಎಲ್ಲ ಒಂದು ಕಡೆ ಮುಸಲ್ಮಾನ್ ವೋಟ್ ಬ್ಯಾಂಕ್ ದೂರ ಆಗ್ತಾ ಇದೆ ಅಂತೇಳಿ ಸರ್ಕಾರಕ್ಕೆ ಅನ್ನಿಸ್ತಾ ಇದೆ. ಆ ಕಾರಣಕ್ಕೆ ಈ ಎಲ್ಲ ಪ್ರಕ್ರಿಯೆಗಳನ್ನು ಇವತ್ತು ಸರ್ಕಾರ ಮಾಡ್ತಾ ಇದ್ದಾರೆ. SIRನ ಬಗ್ಗೆಯೂ ಕೂಡ ಸರ್ಕಾರ ಯಾಕೆ ಇವತ್ತು ತಕರಾರು ತೆಗಿತಾ ಇದೆ ಅಂತ ಕೇಳಿದ್ರೆ, ಭಾರತೀಯರು ಕಾಂಗ್ರೆಸ್ನಿಂದ ದೂರ ಆಗ್ಬಿಟ್ಟಿದ್ದಾರೆ ಅಂತ ಅನ್ಸಕ್ ಶುರುವಾಗಿದೆ. ಹಾಗಾಗಿ ಯಾರು ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಬಂದಿದ್ದಾರೆ ಅಂತವರ ವೋಟ್ ಬ್ಯಾಂಕಿನ ಮೇಲೆಯೇ ಕಾಂಗ್ರೆಸ್ ನಿಂತಿರೋದು. SIR ಬಂದಾಗ ಮತಪಟ್ಟಿಯ ಪರಿಷ್ಕರಣೆ ಆದಾಗ ಆ ಬಾಂಗ್ಲಾದೇಶದ ಮತದಾರರು ದೂರ ಆಗ್ತಾರೆ ಅನ್ನುವಂಥ ಭಯದ ಕಾರಣಕ್ಕೆ ಅದನ್ನು ಕೂಡ ದೇಶಾದ್ಯಂತ ಇವತ್ತು ವಿರೋಧ ಮಾಡ್ತಾ ನೋಡ್ತಾ ಇದ್ದೀವಿ. ಅಂದ್ರೆ ಭಾರತೀಯ ಮತದಾರರು ಕಾಂಗ್ರೆಸ್ನಿಂದ ದೂರ ಆಗಿದ್ದಾರೆ. ನಮಗೆ ಬಾಂಗ್ಲಾದೇಶದಿಂದ ಬಂದಿರುವಂತರು ಅಕ್ರಮವಾಸಿಗಳ ಮೇಲೆಯೇ ನಾವು ನಿಂತಿರೋದು ಅನ್ನುವಂತ ಮೇಲೆ ಅವರನ್ನು ಸಮರ್ಥನೆ ಮಾಡಿಕೊಳ್ಳಲಿಕ್ಕೆ
SIR ಅನ್ನು ವಿರೋಧ ಮಾಡಬೇಕು ಅನ್ನುವ ಮಾನಸಿಕತೆಗೆ ಸರ್ಕಾರ ಹೊರಟಿದೆ.